ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಲೆನಾಡು ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ, ಮತ್ತು ಅಕ್ಕಿ ಹಿಟ್ಟು, ನೀರು ಮತ್ತು ಉಪ್ಪು ತೊಗೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ. ಈ ಥರ ಕುದಿಬೇಕಿದ್ರೆ ಅನ್ನ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಮೆಜರ್ಮೆಂಟ್ ನೋಡ್ಕೊಂಡು ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡಲ್ಲ. ಫಸ್ಟ್ ಮೇಲ್ಗಡೆ ಇಟ್ಕೊಂಡೆ ಹಾಗೆ ಬೇಯಿಸ್ಕೋಬೇಕು. ಒಲೆಯಲ್ಲಿ ಮಾಡ್ತಿದ್ದೀನಿ, ಹಾಗಾಗಿ ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ. ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಅನ್ನದ ಅಳತೆ ನೋಡ್ಕೊಂಡು ನೀವು ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೋಬೇಕು ಅಂತ. ಈಗ ನಾನು ಸ್ವಲ್ಪ ಬೆಂದಿದ ಮೇಲೆ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅನ್ನ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟ್ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೋಬೇಕು, ಇಲ್ಲಾಂದರೆ ಅಡಿ ಹಿಡಿದೋಗ್ಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ನಾನಿದು ಒಲೆಯಿಂದ ಕೆಳಗೆ ಇಡ್ತಿದ್ದೀನಿ. ಇಟ್ಕೊಂಡು ಈ ಕಡೆ ನಮ್ಮ ಸೈಡೆಲ್ಲ ಈ ಥರ ರೊಟ್ಟಿ ಮಾಡೋಕ್ಕೆ ಅಂತಲೇ ಒಂದು ಮರದ್ದು ಮರ್ಗಿ ತಂದಿಡ್ತಾರೆ. ಇದರಲ್ಲಿ ನಾವು ರೊಟ್ಟಿ ಮಾಡ್ತೇವೆ. ಈಗ ಹಿಟ್ಟೆಲ್ಲ ಹಾಕ್ಕೊಳ್ತಿದ್ದೀನಿ. ಅಷ್ಟು ಹಿಟ್ಟನ್ನು ಹಾಕ್ಕೊಳ್ತಿಲ್ಲ, ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಸೊ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ಕೈ ಹಾಕಿ ಅದನ್ನು ಉಂಡೆ ಮಾಡಬೇಕು. ಚೆನ್ನಾಗಿ ನಾದಬೇಕು ಕೈಯಲ್ಲಿ. ಸೊ ಬಿಸಿ ಇರುತ್ತೆ, ನೋಡ್ಕೊಂಡು ನೀವು ಚೆನ್ನಾಗಿ ನಾದ್ಕೊಳ್ಳಿ. ರೊಟ್ಟಿ ಮಾಡಿ ರೂಢಿ ಇದ್ದವ್ರಿಗೆ ಇದು ಗೊತ್ತಿರುತ್ತೆ, ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ. ಹಾಗಾಗಿ ನೋಡ್ಕೊಂಡು ನೀವು ಇದನ್ನು ನಾದ್ಕೊಳ್ಳಿ, ಆಯಿತಾ. ಸ್ವಲ್ಪ ನೀರು ಹಾಕ್ಕೊಳ್ತಾ ನೀವು ಉಂಡೆ ಕಟ್ಕೊಳ್ಳಿ. ಸೊ ನೀರು ಹಾಕ್ಕೊಳ್ತಾ ನಾವು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರೋದಕ್ಕೆ ನಾನಿಲ್ಲಿ ಸ್ಟೀಲ್ ಕಪ್ ತೊಗೊಂಡು ಅದರಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಅಂದರೆ ನಾದ್ತಿದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟೆಷ್ಟು ಚೆನ್ನಾಗಿ ನಾವು ನಾದ್ತೀವಿ ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ರೊಟ್ಟಿ ತಟ್ಟಲಿಕ್ಕೂ ಮತ್ತು ಈಸಿ ಆಗುತ್ತೆ. ನೀರು ಹಾಕ್ಕೊಳ್ತಾ ನೀವು ಈ ಥರ ಉಂಡೆ ಮಾಡ್ಕೊಳ್ಳಿ ಎಲ್ಲದನ್ನೂ. ನಾನು ಎಲ್ಲದನ್ನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಿದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ರೊಟ್ಟಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಇವತ್ತು. ಸೊ ರೀತಿ ಉಂಡೆ ಎಲ್ಲ ಆಯಿತು. ಈಗ ನಾನು ಒಲೆ ಮೇಲೆ ರೊಟ್ಟಿ ಮಾಡಲಿಕ್ಕೆ ಹಂಚಿರುತ್ತಲ್ಲ ಅದನ್ನು ಇಡ್ತೀನಿ. ಈಗ ರೆಡಿ ಮಾಡಿದ್ದು ಉಂಡೆ ಮತ್ತು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇಲ್ಲಿ ನಾ ಯಾವ ಥರ ನಾದ್ಕೋತಿದ್ದೀನಿ ಅಂತ. ಚೆನ್ನಾಗಿ ನಾದ್ಕೋಬೇಕು. ಆಗಲೇ ಹೇಳಿದಾಗೆ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೀರು ಹಾಕಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಮತ್ತು ಅದನ್ನು ಕೈಯಲ್ಲಿ ಲೈಟಾಗಿ ಸರ್ಕಲ್ ಶೇಪಿಂದ ರೊಟ್ಟಿ ತಟ್ತಾ ಬರ್ತೀನಿ. ನೋಡಿ ಈ ರೀತಿ ರೊಟ್ಟಿ ತಟ್ತಾ ಬರಬೇಕು. ಚೆನ್ನಾಗಿ ರೊಟ್ಟಿ ಬರುತ್ತೆ. ಉಂಡೆ ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸರ್ಕಲ್ ಶೇಪಲ್ಲಿ ನಾವು ರೊಟ್ಟಿ ತಟ್ತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರೊಟ್ಟಿ ತಟ್ಕೊಳ್ತಾ ಬನ್ನಿ. ಮತ್ತು ಹೀಗೆ ಒಂದು ಸರ್ಕಲ್ ಆದಾಗೆ ಮೇಲೆತ್ತಿ ಮತ್ತು ನೀರು ಹಾಕ್ಕೊಂಡು ಮತ್ತು ರೊಟ್ಟಿ ತಟ್ಟಬೇಕು. ಚೆನ್ನಾಗಿ ಬರುತ್ತೆ ಆವಾಗ ರೊಟ್ಟಿ. ಮತ್ತು ರೊಟ್ಟಿ ಹಾಳಾಗಲ್ಲ ಈ ರೀತಿ ತಟ್ಟಿದ್ರೆ. ನೀರನ್ನು ತುಂಬ ಹಾಕೋಬಾರ್ದು, ಮೀಡಿಯಮ್ ಆಗಿ ನೀರು ಹಾಕೋಬೇಕು. ಈಗ ಇದನ್ನು ನಿಧಾನ ಎತ್ತಿ ನಾನು ಹಂಚ ಮೇಲೆ ಹಾಕ್ತೀನಿ. ಮತ್ತು ಅದು ಬೆಂದಾಗೆ ಉಲ್ಟಾ ಹಾಕಿ ಹಾಗೆ ಅದನ್ನು ಕೆಂಡದ ಹತ್ರ ಬೇಯಿಸಿದ ರೊಟ್ಟಿ ಇಡ್ತಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಇಟ್ಟಿದ್ರೆ. ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಅಕ್ಕಿ ರೊಟ್ಟಿ ಮಾಡ್ಬೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವಿಡಿಯೋ ಬೇಕು ಅಂದರೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.